ಹೆಲ್ಲೋ ಅಂತ ಸಜೀಶ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ ಶೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ನಾನೊಂದು ಫುಡ್ ಮೇಲಕ್ಕೆ ಬಂದಿದ್ದೀನಪ್ಪ. ಸೊ ಟೈಟಲ್ ಎಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಸೊ ಬಂದಿರೋದು ಬಂದು ಅವರೆಬೇಳೆ ಮೇಲಕ್ಕೆ. ಸೊ ಲಾಸ್ಟ್ ಇಯರ್ ಬಂದಿದ್ದೆ 25th ಇಯರ್ ಅವರೆಬೇಳೆ ಮೇಲಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಹಲವಾರು ಐಟಮ್ಸ್ ಬಂದು ಪ್ರೆಸೆಂಟ್ ಮಾಡ್ತಾರೆ, ಫುಡ್ ಐಟಮ್ಸ್ ಲೈಕ್ ಅವರೆಬೇಳೆ ಅಕ್ಕಿ ರೊಟ್ಟಿ ಇರಲಿ, ದೋಸೆ ಇರಲಿ, ಜೊತೆಗೆ ಈಗ ಹೊಸದಾಗಿ ಒಂದು ಕೌಂಟ್ರನ್ನು ಶುರು ಮಾಡೋರೆ, ಬೇಕ್ರಿ ಕೌಂಟ್ರ್ ಅಂತ. ಸೊ ಲೈವ್ ಆಗಿ ಫ್ರೆಶ್ ಆಗಿ ಎಲ್ಲ ಈ ಒಂದು ಪಬ್ಸ್ ಇರಲಿ ಇವೆಲ್ಲ ಐಟಮ್ಸ್ ಎಲ್ಲ ಮಾಡ್ತಾರಂತೆ. ಸೊ ಅವೆಲ್ಲ ನೋಡೋಣ. ಆ್ಯಂಡ್ ಒಂದು ರೀತಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸೈಟೆಡ್ ಆಗಿದ್ದೀನಪ್ಪ ನಾನು. ಮತ್ತೆ ಬರಪ್ಪ ಇಲ್ಲಿ ಇವನ್ನ ನೋಡಿರ್ತೀರಾ. ಸೊ ಇವನ್ನ ಎತ್ತಾಕೋ ಬಂದಿದ್ದೀನಿ, ಕರೆಕ್ಟಾಗಿ ಹಿಡ್ದಿಲ್ಲ ಅಂತ ಎಕ್ಕೋ ನೀನು, ಅವಾಗ ಇರೋದು ನಿನಗೆ. ಸೊ ಈಗ ಹಂಗೆ ಒಳಗಡೆ ನಿಮಗೆ ತೋರಿಸ್ತೀನಿ ಏನೇನು ಸಿಗುತ್ತೆ ಅಂತ. ಆ್ಯಸ್ ಎ ಲೈಕ್ ಈಗ ಒಂದು ಆಡಿಯನ್ಸ್ ಆಗಿ ನೀವು ಬಂದರೆ ಏನೇನೆಲ್ಲ ನಿಮ್ಗೆ ನೋಡ್ತಿರೋ ಆ ಥರ ಒಂದೊಂದಾಗಿ ಹಂಗೆ ಕೇಳ್ಕೊಂಡು ಹಂಗೆ ಸವಿಯನಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಒಳಗಡೆ ಹೋಗಿ ಹಂಗೆ ಶುರು ಮಾಡೋಣ. ಸೊ ಇವತ್ತೇ ನೋಡ್ತಿದ್ರಲ್ಲ, ಸೊ 27th. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ 10 days ಇರುತ್ತೆ. ಸೊ ಯಾವಾಗಲೂ ಬರೀ 5 days ಸಿಗ್ತಾರೆ ಇವರು. ಈ ಸತಿ ಬಂದು 10 days ಸಿಕ್ಕವ್ರೆ. ಸೊ ಐಸ್ ಕ್ರೀಮಾ ಇರಪ್ಪ, ಇವಾಗಲೇ ಬಂದಿರೋದು. ಲೈಟಾಗಿ ಏನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಐಸ್ ಕ್ರೀಮ್ ಹಾಕ್ಬಿಡ್ತಾನೆ ಇವನು. ಹಂಗೆ ಒಂದೊಂದಾಗಿ ನೋಡ್ಕೊ ಬರೋಣ, ಓಕೆನಾ? ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಹಾಕಿರ್ತೀನಿ. ಸೊ ನ್ಯಾಷನಲ್ ಗ್ರೌಂಡು ಬಸವನಗುಡಿ. ಸೊ ಡೈರೆಕ್ಟಾಗಿ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಬಂದಿರೋದು ನೀವು. ಸರ್ ಪಾಸಸ್ ಕೊಟ್ಟಿದ್ದಾರೆ. ಓಕೆ, ಸೊ ಒಳಗಡೆ ಬಂದಿದ್ದ ತಕ್ಷಣವೇ ನನ್ನ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡು ಸೊ ಕಂಪ್ಲೀಟಾಗಿ ಸ್ಟಾಲ್ಸ್ ನೋಡ್ಬೋದು. ಸೊ ಇಲ್ಲಿ ಬಂದು ಮಿಕ್ಸ್ಚರ್ ಕೌಂಟರ್ ಅಂತ ಐತೆ. ಸೊ ಫಸ್ಟ್ ಅದಕ್ಕೆ ಹೋಗಿ ಬರೋಣ ಬನ್ನಿ. ಏನೇನು ಸಿಗುತ್ತೆ ಹತ್ರ ಸರ್? ಇದು ನೋಡಿ, ಚಿಲ್ಲಿ ಅವರೆಬೇಳೆ, ಓಕೆ, ಗಾರ್ಲಿಕ್ ಅವರೆಬೇಳೆ, ಓಕೆ, ಪುದೀನ ಅವರೆಬೇಳೆ, ಪೆಪ್ಪರ್ ಅವರೆಬೇಳೆ, ಕಾಂಗ್ರೆಸ್ ಮಿಕ್ಸ್ ಅವರೆಬೇಳೆ ಎಲ್ಲ ಮಿಕ್ಸಿಂಗು, ಅವಲಕ್ಕಿ ಅವರೆಬೇಳೆ ಮಿಕ್ಸಿಂಗು, ಪೇಪರ್ ಅವಲಕ್ಕಿ ಅವರೆಬೇಳೆ ಮಿಕ್ಸಿಂಗು, ಅವರೆಬೇಳೆ ನಿಪ್ಪಟ್ಟು. ಅವರೆಬೇಳೆ ನಿಪ್ಪಟ್ಟು ಬೇರೆ ಇದೆ. ಹೌದು ನೋಡಿ ಸರ್, ಗಾರ್ಲಿಕ್ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಗಾರ್ಲಿಕ್ ಅವರೆಬೇಳೆ. ಆ ಗಾರ್ಲಿಕ್ಕಿನ ಟೇಸ್ಟ್ ಜಾಸ್ತಿ ಬರ್ತದೆ ಇದರಲ್ಲಿ. ಅದು ಬಿಟ್ಟು ಬೇರೆದೆಲ್ಲ ಇದೆಯಪ್ಪ ಅವ್ರ ಹತ್ರ. ಚಿಲ್ಲಿ ಇದೆ, ಅವ್ರು ಹೇಳ್ದಂಗೆ ಮಿಕ್ಸ್ಡ್ ಇದೆ, ನಿಪ್ಪಟ್ಟು ಬೇರೆ ಇದೆ. ಸ್ನ್ಯಾಕ್ಸಿಂದ ಹಿಡಿದು ಡಿನ್ನರ್ವರೆಗೆ ಈ ವಿಡಿಯೋಲಿ ನೋಡ್ತೀರಾ ನೀವು. ಅಲ್ಲಿ ಲೈಟಾಗಿ ಚಾಟ್ಸ್ ಐಟಮ್ ಇತ್ತು, ಸೊ ಅದನ್ನು ಸವಿದ್ವಿ. ಈಗ ಬಂದು ಇಲ್ಲಿ ಅವರೆಬೇಳೆ ಐಸ್ ಕ್ರೀಮ್ ಐತೆ. ಸೊ ಅದನ್ನ ಲೈಟಾಗಿ ಹಂಗೆ ಟೇಸ್ಟ್ ಮಾಡಿಕೊಂಡು ವಿಲ್ ಗೋ ಟು ನೆಕ್ಸ್ಟ್ ಬೇರೆ ಬೇರೆ ಕೌಂಟರ್ಸ್ಗೆ ಹಂಗೆ ಹೋಗಿ ಏನಿದೆ ಟ್ರೈ ಮಾಡೋಣ. ನನಗನ್ಸಂಗೆ ದೋಸೆ ಬಂದು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಸಾಕಾಗಿತ್ತು. ಅದೇ ರೀತಿ ಈ ಸತಿ ಇದೆಯಾ ಅಂತ ಸ್ವಲ್ಪ ನಾವು ನೋಡೋಣಂತೆ. ಸೊ ಫಸ್ಟ್ ವಿಲ್ ಗೋ ಟು ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ತಗೊಬರ್ತೀನಿ, ಹಂಗೆ ವೆಯ್ಟ್ ಮಾಡಿ. ಅವರೆಬೇಳೆ ಐಸ್ ಕ್ರೀಮು ಸಿಗುತ್ತೆ. ಸೊ ಅದು ತೊಗೊಂಡಿದ್ದೀನಿ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಬಿಡ್ಸ್ ಎಲ್ಲ ಹಂಗೆ ಕಾಣಿಸ್ತಾ ಇದೆ ಇದರಲ್ಲಿ. ಸಿಮಿಲರ್ ಟು ಆ ಒಂದು ವೆನಿಲಾ ಐಸ್ ಕ್ರೀಮ್ ಇದ್ರೆ ಹೇಗಿರುತ್ತೆ ಅದೇ ಕೈಂಡ್ ಆಫ್ ಟೇಸ್ಟ್ ಕೊಡ್ತೈತೆ. ಬಟ್ ನಿಮಗೆ ಒಂದೊಂದು ಬೈಟ್ಗೂ ಸಹ ಅವರೆಗಾಲಿನ ಬಿಡ್ಸ್ಗಳು ಅದು ನಿಮಗೆ ಸಿಗ್ತಾನೆ ಇರುತ್ತೆ ಬಾಯಿ ತುಂಬ. ಇದನ್ನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಸೇಮ್ ಸಾಕಾಗಿದೆಯಪ್ಪ. ನಾನು ಇವನಿಗೆ ಅಂದೆ ಸ್ಟಾರ್ಟಿಂಗಲ್ಲಿ ಐಸ್ ಕ್ರೀಮ್ ಬೇಡವೋ ಆಮೇಲೆ ತಿನ್ನೋಣ ಅಂತ. ಇಲ್ಲ, ನನಗೆ ಇವಾಗಲೇ ಐಸ್ ಕ್ರೀಮ್ ಬೇಕಂತ ಒಂದು ಹಠದಲ್ಲಿದ್ದ. ಸೊ ಅದಕ್ಕೆ ಫಸ್ಟ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಸೊ ನೆಕ್ಸ್ಟು ಹಂಗೆ ನಾವು ಇಲ್ಲಿ ದೋಸೆ ಸಿಗುತ್ತಂತೆ. ಸೊ ದೋಸೆನೂ ತೊಗೊಳ್ಳೋಣ. ಐಟಮ್ಸ್ ಹಲವಾರು ಇದೆ, ಯಾವ್ದಾರ ಲೈಕ್ ಸ್ವಲ್ಪ ಅಂತ ಎಲ್ಲ ತೊಗೊಂಡು ಟ್ರೈ ಮಾಡೋಣ. ಎಲ್ಲ ಖಂಡಿತವಾಗ್ಲೂ ಎಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ, ಆದಷ್ಟು ಸ್ವಲ್ಪ ಅಂತ ಎಲ್ಲ ತೊಗೊಂಡು ಟ್ರೈ ಮಾಡೋಣ. ಸೊ ಈ ಸತಿ ಬಂದು ಕೌಂಟರ್ಸ್ ಜಾಸ್ತಿ ಹಾಕೋರೆ ಮೇನ್ಲಿ. ಅವರೆಬೇಳೆ ದೋಸೆ ತೊಗೊಂಡಿದ್ದೀವಿ. ಸೊ ಈ ಆನಿಯನ್ ದೋಸೆ ನೋಡಿರ್ತೀರಲ್ಲ, ಸೊ ಸೇಮ್ ಕೈಂಡ್ ಆಫ್ ಆ ಒಂದು ಮೆಥಡಲ್ಲೇ ಇಲ್ಲಿ ನಿಮಗೆ ಆ ತುಂಬ ಏನು ಹೇಳೋದು, ಪ್ಲೇಟ್ ತುಂಬ ದೋಸೆ ತುಂಬ ನಿಮಗೆ ಅವರೆಬೇಳೆ ಕಾಣಿಸ್ತದೆ. ಆಮೇಲೆ ಇಕ್ಕದ ಬೆಲೆ ಸಾರು. ಓ ಆಹಾ, ನಾನಿಲ್ಲಿ ಬಂದಿರೋದೇ ಒಂದೇ ಟೈಮು. ಬಟ್ ಆ ಟೈಮಲ್ಲಿ ನನಗೆ ಇಲ್ಲಿ ದೋಸೆ ಮತ್ತು ಇವರ ಆ ಒಂದು ಸಾರು ಇತ್ತಲ್ಲ, ಅದು ಭಾಳ ಇಷ್ಟ ಆಯಿತು. ಖಂಡಿತವಾಗ್ಲೂ ಇದನ್ನು ನೀವು ಈ ಥರ ದೋಸೆನ ಮನೆಯಲ್ಲೂ ಟ್ರೈ ಮಾಡ್ಬೋದು.
ಬಟ್ ಬರೋದು ಡೌಟೇ. ಬಂದಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಥರ ಮೇಲಕ್ಕೆ ಬಂದು ನೀವು ಟ್ರೈ ಮಾಡಿ. ಇರೋದೇ ವರ್ಷಕ್ಕೊಮ್ಮೆ ಇರುತ್ತಲ್ಲ, ಸೊ ಅವಾಗ ನೀವು ಬಂದು ಏನೇನು ಬೇಕೋ ಎಲ್ಲ ಟ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೂ ಹೇಳಿರ್ತೀನಿ. ಸೊ 27ರಿಂದ January 5th ಇಕ್ಕವ್ರೆ. ಸೊ ಆಲ್ಮೋಸ್ಟ್ ನಿಮಗೆ 10 days ಇಕ್ಕವ್ರೆ. ಸೊ ಈ ಸತಿ ಅಂತ 10 days ಇವ್ರು ಕನ್ಸಿಡರ್ ಮಾಡವ್ರೆ. ಸೊ ಡೆಫಿನೆಟ್ಲಿ ನೀವು ಈ ಕಡೆ ಬಂದರೆ ಆಮೇಲೆ ಟ್ರೈ ಮಾಡಿ ನೋಡ್ಬೋದು. ಅವರೆಬೇಳೆ ಕ್ರಿಸ್ಪಿ ಬೀನ್ ಅಂತ ಈ ಕೌಂಟ್ರಿಗೆ ಬಂದು ನೀವು ಆಲ್ಮೋಸ್ಟ್ ಎಂಟ್ರ್ ಆಗಿದ ತಕ್ಷಣವೇ ಈ ಕಡೆ ಡೆಡ್ ಎಂಡ್ ಬಂದು ರೈಟ್ ತೊಗೊಂಡ್ರೆ ಸಿಗ್ಬಿಡುತ್ತೆ. ಸೊ ಇಲ್ಲಿ ಅವರೆಬೇಳೆ ಮೊಸರು ಕೋಡ್ಲುಬಳೆ ಸಿಗುತ್ತೆ. ಸೊ ಇಡಿಯಪ್ಪಮ್ಮು ಖಾರ ಸ್ವೀಟ್ ಎರಡೂ ಸಿಗುತ್ತಂತೆ. ಆಮೇಲೆ ಇಲ್ಲಿ ಬಂದಾಗ ಲೈಟಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು ಆ ಕ್ರಿಸ್ಪಿ ಬೀನು. ಸೊ ಅದಕ್ಕೆ ತಗೊಂಡಿದ್ದೀನಿ. ಟ್ರೈ ಮಾಡೋಣ ಬನ್ನಿ. ಇದು ಈ ಆನಿಯನ್ ಪಕೋಡ ತಿಂದರೆ ಒಂಥರ ಟೇಸ್ಟ್ ಕೊಡೋದು ಗೊತ್ತಾ, ಸೇಮ್ ಅದೇ ರೀತಿ ಐತೆ. ಆ ಬೇಳೆ ಬೇಳೆ ಬಂದು ಆ ಗರಿ ಗರಿಯಾಗಿ ಕ್ರಿಸ್ಪಿನೆಸ್ಸು ಇದರಲ್ಲಿ ಆರಾಮಾಗಿ ಫೈನ್ ಮಾಡ್ಬೋದು. ಬಂದರೆ ಒಂದು ಕಪ್ ಇಸ್ಕೊಂಡು ಇದನ್ನು ತಗೊಂಡು ಆರಾಮ್ಸೆ ಎಲ್ಲ ಕಡೆ ಸುತ್ತಾಡಿ ಬನ್ನಿ. ಅಲ್ಲಿ ಬರೀ ಅದು ಖಾಲಿ ಆಗುತ್ತೆ. ಈಗ ನೆಕ್ಸ್ಟ್ ಬಂದು ಟ್ವಿಸ್ಟರ್ ಐತೆ. ಬೇಕೇನಪ್ಪ ಟ್ವಿಸ್ಟರು? ಸೊ ಅಲ್ಲಿ ಟ್ವಿಸ್ಟರ್ ಮಾಡ್ತಾವ್ರೆ, ಅದನ್ನು ಸ್ವಲ್ಪ ಹಂಗೆ ನೋಡ್ಕೊಬರೋಣ ಬನ್ನಿ. ಸರ್ ಇಡ್ಲಿ ಪಡ್ಡು ಇದೆ. ಇಡ್ಲಿ ಪಡ್ಡುನಾ? ಅವರೆಬೇಳೆ ಸಾಂಬಾರು ಇದೆ. ಅವರೆಬೇಳೆ ಸಾರು. ಸೊ ಇಲ್ಲಿ ಈ ಕೌಂಟ್ರ್ ನಿಮಗೆ ಇಡ್ಲಿ ಪಡ್ಡು ಜೊತೆಗೆ ಅವರೆಬೇಳೆ ಸಾರು ಸಿಗುತ್ತೆ. ನಮಗೆ ಇಡ್ಲಿ ಒಂದು ಪ್ಲೇಟ್ ಕೊಡಿ. ಸೊ ತಟ್ಟೆ ಇಡ್ಲಿ ಜೊತೆಗೆ ಅವರೆಬೇಳೆ ಸಾರು ಅನ್ನೋದು ಕೊಟ್ಟವ್ರೆ. ಸೊ ಇದೇ ಸೇಮ್ ಸಾರು ನಾವು ದೋಸೆಗೂ ಟ್ರೈ ಮಾಡಿದ್ದು. ಸೊ ಚೆನ್ನಾಗೆ ಆ ಬೇಳೆನ ತೊಗೊಂಡು ಕರಿಬೇವು ಸೊಪ್ಪು ಬೇರೆ ಐತೆ, ಜೊತೆಗೆ ಒಂದು ಬೈಟ್ ಹೋಗೋಣ. ಹಾವು ಚೆನ್ನಾಗಿದೆಯಪ್ಪ. ಏನು ಹೇಳೋದು, ಆ ಇಡ್ಲಿ ಜೊತೆಗೆ ಹಂಗೆ ಮ್ಯಾಶ್ ಆಗುತ್ತೆ. ಆ್ಯಂಡ್ ಮೈಲ್ಡ್ ಸ್ವೀಟ್ ಜೊತೆಗೆ ಲೈಟಾಗಿ ಸ್ವೀಟ್ ಬರುತ್ತೆ ಆ ಸಾರಲ್ಲಿ, ಆ ಈರುಳ್ಳಿ ಸ್ವೀಟ್ನೆಸ್ಸು. ನಂತರ ಲೈಟಾಗಿ ಸ್ಪೈಸಿನೂ ಇರುತ್ತೆ. ಈ ಕಡೆ ಬಂದರೆ ಆ ಚಾಟ್ಸ್ ಐಟಮ್ ಇದೆಯಲ್ಲ, ಅದ್ರ ಜೊತೆಗೆ ದೋಸೆ ಇಡ್ಲಿ ಇವೆಲ್ಲ ಟ್ರೈ ಮಾಡಿ. ಸೊ ಸ್ನ್ಯಾಕ್ಸ್ ಎಲ್ಲ ತಂದುಬಿಡ್ತೀರಲ್ಲ, ಅದಾಗಿದ್ದ ತಕ್ಷಣವೇ ಈ ಥರ ಮೇನ್ಲಿ ಡಿನ್ನರ್ಗೆ ಇಲ್ಬಿಡಿ. ಇಲ್ಲೇ ಬಂದು ಹಂಗೆ ಡಿನ್ನರ್ ಮುಗಿಸ್ಕೊಂಡು ಒಂದೇ ಸತಿ ಹೋಗ್ಬಿಡ್ಬೋದು. ಆಲ್ರೈಟ್ ಅಂತಮ್ಮ. ಸೊ ನಮ್ಮ ಜೊತೆ ಸ್ವಾತಿ ಅವರು ಇದ್ದಾರೆ, ಆರ್ಗನೈಸರ್. ಹೆಂಗೇನಂತ ಇದು 25ನೇ ವರ್ಷ ಅವರೆಬೇಳೆ ಮೇಳ. ಸೊ ನಾವು ಇನ್ ದ ಇಯರ್ 2000 ನಮ್ಮ ತಾಯಿ ಶುರು ಮಾಡಿದ್ರು ಬಾಸ್ವಿ ಕಾಂಡಿಮೆಂಟ್ಸ್ ಅಂತ ಫುಡ್ ಸ್ಟ್ರೀಟಲ್ಲಿ ವಿವಿಪುರಂ ಅಲ್ಲಿ ನಡೀತಿತ್ತು. ಸೊ ಅದು ವರ್ಷ ಇದು ಬೆಳ್ಕೊಂಡು ಬಂದಾದ್ಮೇಲೆ ಕ್ರೌಡ್ ತುಂಬ ಜಾಸ್ತಿ ಆದಾಗ ಅದು ಆಗಲ್ಲ ಅಲ್ವಾ ಅಂತ ವಿ ಮೂವ್ ಟು ನ್ಯಾಷನಲ್ ಕಾಲೇಜ್ ಗ್ರೌಂಡ್ 2 years ಇಂದ. ದಿಸ್ ಇಸ್ ದ ಥರ್ಡ್ ಇಯರ್. ಸೊ ಫಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷ ಆಬ್ವಿಯಸ್ಲಿ ನಮ್ಮದು ಆರ್ಗನೈಸೇಷನ್ ಎಲ್ಲ ನಮ್ಮ ನಾಟ್ ಇವೆಂಟ್ ಪೀಪಲ್ ಅಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಕನ್ಸಿಡ್ರೇಟ್ ಮಾಡಿಕೊಂಡು ದೊಡ್ಡದಾಗಿ ಮಾಡಿ ಯಾರು ಏನು ಪ್ರಾಬ್ಲಮ್ ಇಲ್ದಿರ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ವರ್ಷ ಆರ್ಗನೈಸ್ ಮಾಡಿದ್ದೀವಿ 25ನೇ ವರ್ಷ. ಸೊ ತುಂಬ ಜನ ವಾಲಂಟಿಯರ್ಸ್ ಇದ್ದಾರೆ, ತುಂಬ ಕೌಂಟರ್ಸ್ ಇದೆ. ಸೊ ಡಬಲ್ ಆಗಿದೆ. ಆ್ಯಂಡ್ ಈ ವರ್ಷ 10 ದಿವಸ ಮಾಡ್ತಾ ಇದ್ದೀವಿ. ಲಾಸ್ಟ್ಲಿ ನೀವು ಲೈಕ್ ಲಾಸ್ಟ್ ಟೈಮ್ ಮಾಡಿದಾಗ 1 week ಇತ್ತು, ಜಸ್ಟ್ 5 days ಆ ಥರ 5 days ಇರುತ್ತೆ. ಸೊ ಈ ಸತಿ 27th ಇಂದ ಡಿಸೆಂಬರ್ ಇಂದ 5th of January ತನಕ ಮಾಡ್ತಾ ಇದ್ದೀವಿ. ಆ್ಯಂಡ್ ನ್ಯೂ ಇಯರ್ ಆಲ್ಸೋ ಅಲ್ಲ. ಸೊ ಜನ ನ್ಯೂ ಇಯರ್ನ ನಮ್ಮ ಅವರೇ ಮೇಳದಲ್ಲಿ ಸೆಲೆಬ್ರೇಟ್ ಮಾಡಲಿ ಅಂತ 10 ದಿವಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ಮೆಟ್ರೋ ಕನೆಕ್ಟಿವಿಟಿ ಇದೆ, ಈಸಿ ಫಾರ್ ಪೀಪಲ್ ಟು ಆಕ್ಸೆಸ್. ಮತ್ತು ಪಾರ್ಕಿಂಗ್ ಟ್ರಾಫಿಕ್ ಪ್ರಾಬ್ಲಮ್ಸು ಅವಾಯ್ಡ್ ಆಗುತ್ತೆ. ದಟ್ ಈಸ್ ದಿ ಪ್ಲ್ಯಾನ್ ಆಫ್ ಅವರೇ ಮೇಳ ದಿಸ್ ವರ್ಷ. ಆ್ಯಂಡ್ 125 dishes, that is the focus ಈ ವರ್ಷ. ಓಕೆ. ಸೊ ಒನ್ ಮೋರ್ ಥಿಂಗ್ ಏನಂತಂದ್ರೆ ಈ ವರ್ಷ ಬಂದು ಕೌಂಟರ್ಸ್ ಜಾಸ್ತಿ ಇದೆ. ಸೊ ಲೈಕ್ ಹೊಸದಾಗೆ ಬೇಕರಿ ಕೌಂಟರ್ ಅಂತ ನೋಡಿದೆ. ಸೊ ಕೌಂಟರ್ಸ್ ಎಲ್ಲ ಜಾಸ್ತಿ ಇದೆ. ಯು ಕ್ಯಾನ್ ಜಸ್ಟ್ ಕಮ್ ಹಿಯರ್ ಅಂಡ್ ನೀವು ಆರಾಮಾಗಿ ಆ ವೈಬ್ನ ಎಂಜಾಯ್ ಮಾಡಬಹುದು. ಸೊ ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅವರೇ ಬೇರೆ ಹೋಳಿಗೆ. ಸೊ ಆ ಒಂದು ಕೌಂಟ್ರಿಗೆ ಬಂದಿದ್ದೀವಿ. ಸೊ ಆರ್ಗನೈಸರ್ ಹತ್ರ ಮಾತಾಡಿರ್ತೀನಿ, ನೋಡಿರ್ತೀರಾ. ಸೊ ಮೋರ್ ದೆನ್ ಲೈಕ್ 125+ ಒಂದು ಡಿಶಸ್ ಎಲ್ಲ ಇವ್ರು ಸರ್ವ್ ಮಾಡಬೇಕಂತ ಒಂದು ಪ್ಲ್ಯಾನಲ್ಲಿ ಈ ಸತಿ ಸ್ಟಾರ್ಟ್ ಮಾಡೋರೆ. ಸೊ ಆಲ್ಮೋಸ್ಟ್ ನಾನೇ ಇವಾಗ ಒಂದು 4 to 5 dishes ಟ್ರೈ ಮಾಡಿದೆ. ಸೊ ಇದು ನಂದು 6ನೇ ಡಿಶ್ ಅನ್ಸ್ಕೊಂತೀನಿ. ಸೊ ವಿತೌಟ್ ಲೈಕ್ ಕ್ಯಾಮ್ರಾ ಆಫ್ ಕ್ಯಾಮ್ರಾನು ಒಂದಷ್ಟು ಡಿಶಸ್ನ ಟ್ರೈ ಮಾಡಿದೆ. ಎಲ್ಲನೂ ತೋರ್ಸೋಕ್ಕಾಗಲ್ವಲ್ಲ. ಇನ್ನೊಂದು ಇದಿಷ್ಟು ಕವರ್ ಮಾಡಿ ಆಗಬೇಕಂದ್ರೆ ಒಂದು 2.5 hour ಒಂದು ಫಿಲ್ಮ್ ಆಗಿಬಿಡುತ್ತೆ, ಒಂದು ಮೂವಿ ಥರ ಆಗೋಗ್ಬಿಡುತ್ತೆ. ಆದ್ದರಿಂದ ಲೈಕ್ ಸ್ವಲ್ಪ ಕವರ್ ಮಾಡೋಣ ಅಂತ. ಸೊ ಈಗ ಬಂದು ಅವರೇ ಬೇರೆ ಹೋಳಿಗೆ ಒಂದು ತಗೊಳ್ಳೋಣ.
ನೋಡ್ತೀರಾ ಸಾಕತ್ತು ಬಿಸಿ ಬಿಸಿ ಆಗೈತೆ. ಆಮೇಲೆ ಫೈನಲಿ ಬಂದು ತುಪ್ಪ ಲೈಟಾಗಿ ಹಾಕಿದ್ರು ನೋಡಿ, ಅಲ್ಲಿರೋದು ಮೇನ್ ಮಜಾ. ಸೊ ಚೆನ್ನಾಗಿ ಅದನ್ನು ಡಿಪ್ ಮಾಡಿಕೊಂಡು ಆಹಾ ಸಾಕದಾಗಿದೆ ಮಾತ್ರ. ಇದೆಯಪ್ಪ, ಬೇಕಂದರೆ ಇನ್ನೂ ಸ್ವಲ್ಪ ಲೈಟಾಗಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆಲ್ಲ ತುಪ್ಪ ಜಾಸ್ತಿ ಇದ್ದರೆ ಮಾತ್ರನೇ ಅದರ ಆ್ಯಕ್ಚುಯಲ್ ಟೇಸ್ಟ್ ಬರೋದು. ಸೊ ಲೈಟಾಗಿ ನಿಮಗೆ ಆ ಟೇಸ್ಟ್ ಬರುತ್ತೆ. ಯಾವ್ದು ಹೇಳಿ, ಈ ಅವರೆ ಬೇಳೆನ ಟೇಸ್ಟ್ ಬರ್ತದೆ. ನಂತರ ಮೈಲ್ಡು ಆ ಒಂದು ಇದು ಏನು ಹೇಳೋದು, ಸ್ವೀಟು ಜಾಸ್ತಿ ಸ್ವೀಟ್ ಇಲ್ಲ ಇದರಲ್ಲಿ, ಮೈಲ್ಡಾಗಿ ಐತೆ. ಮೈಲ್ಡಾಗಿ ಇರಬೇಕು. ಅಷ್ಟು ಸ್ವೀಟ್ ಜಾಸ್ತಿ ಇದ್ದರೆ ಅದು ಮಜಾ ಬರೋಲ್ಲ ಅದು ತಿನ್ನೋದಕ್ಕೆ. ಸೊ ಇದು ಚೆನ್ನಾಗಿದೆಯಪ್ಪ. ಸೊ ಇನ್ನೊಂದು ಸ್ಪೂನು ಆ ತುಪ್ಪ ಹಾಕೊಂಡು ಬಂದು ಇದನ್ನು ಭರ್ಜರಿ ಬ್ಯಾಟಿಂಗ್ ಮಾಡಿ ಮುಗಿಸ್ತೀನಿ. ನೆಕ್ಸ್ಟ್ ಬಂದು ಸೇಮ್ ಹಂಗೆ ತೋರಿಸ್ಬೋದು ನೀವು. ಸೊ ಆ ಕಡೆ ಬಂದು ಅವರೆ ಬೇಳೆ ಪಾವ್ ಭಾಜಿ ಇದೆ, ಸೊ ಕೌಂಟ್ರು. ಆಮೇಲೆ ಆ ಕಡೆ ಅಕ್ಕಿ ರೊಟ್ಟಿ ಇದೆ, ಆ ಕಡೆ ಅವರೆ ಬೇಳೆ ಗೋಬಿ ಇದೆ. ಜೊತೆಗೆ ಈರುಳ್ಳಿನೂ ಹಂಗೆ ಇದ್ರ ಮೇಲೆ ನೆಂಚ್ಕೊಂಡು ನಾರ್ಮಲಾಗಿ ತಿನ್ನೋ ಒಂದು ಪಾವ್ ಭಾಜಿಗಿಂತ ಲೈಟಾಗಿ ಮಸಾಲೆ ಡಿಫ್ರೆಂಟ್ ಆಗೈತೆ. ಪ್ರತಿ ಬೈಟಲ್ಲೂ ನಿಮಗೆ ಅವರೆ ಬೇಳೆ ಬಿಟ್ಸು ಅದು ಸಿಗುತ್ತೆ. ಸೊ ಬಂದರೆ ಖಂಡಿತ ನನ್ನ ರೆಕಮೆಂಡೇಷನ್ ಬಂದು ವೀಕ್ ಡೇಗೆ ಬನ್ನಿ. ಸೊ ವೀಕ್ ಡೇಗೆ ಬಂದರೆ ಖಂಡಿತವಾಗ್ಲೂ ಜನ ಕ್ರೌಡ್ ಕಡಿಮೆ ಇರ್ತಾರೆ, ಆರಾಮ್ಸೆ ನೀವು ತೊಗೊಂಡು ಹೋಗ್ಬೋದು. ಸೊ ಇಲ್ಲಿವರೆಗೆ ಬಂದು ನಾವು ಒಂದಷ್ಟು ಐಟಮ್ಸ್ನ ಟ್ರೈ ಮಾಡಿದ್ವಿ. ಸೊ ಇವನಿಗೆ ಬಂದು 3 ಐಟಮ್ಸ್ ಇಷ್ಟ ಆಗಿದೆ, ನನಗೊಂದು 3 ರಿಂದ 4 ಐಟಮ್ಸ್ ಇಷ್ಟ ಆಗಿದೆ. ಬಿಟ್ಟರೆ ಇಲ್ಲೇ ಮಲ್ಕೋಬೋದು, ಏನಂತೀಯ? ಅಷ್ಟು ಐಟಮ್ಸ್ ಸಿಕ್ಕವ್ರೆ, ಆರಾಮಾಗಿ ಹಂಗೆ ತಿನ್ಕೊಂಡೇ ಮಲ್ಕೋಬೋದು, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಹಲವಾರು ಐಟಮ್ಸ್ ಇದೆ ಇಲ್ಲಿ. ಬಂದರೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದೇ ಕನ್ಫ್ಯೂಸ್ ಹೊಡೆಯುತ್ತೆ, ಗ್ಯಾರಂಟಿ. 125+ ಐಟಮ್ಸು. ಸೊ ಖಂಡಿತವಾಗ್ಲೂ ಕನ್ಫ್ಯೂಸ್ ಹೊಡೆಯುತ್ತೆ ನೀವು. ಸೊ ಬಂದರೆ ನನಗೆ ಲೈಕ್ ರೆಕಮೆಂಡೇಷನ್ ಬಂದು ಚಾಟ್ಸ್ ಫಸ್ಟು ಹೋಗಿ. ಸೊ ಸ್ನ್ಯಾಕ್ಸ್ ಐಟಮ್ಸ್ ಇಳಿದ ತಕ್ಷಣವೇ ಡಿನ್ನರ್ಗೆ ಇಳಿದ್ಬಿಡಿ, ಆರಾಮಾಗಿ ನೀವು ಎಲ್ಲ ಟ್ರೈ ಮಾಡ್ಬೋದು. ಸೊ ಈಗ ಇನ್ನೂ ಬಂದು ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾವ್ರೆ. ಸೊ ಅಕ್ಕಿ ರೊಟ್ಟಿ ಒಂದು ಟ್ರೈ ಮಾಡಿಕೊಂಡು ಫೈನಲಿ ವಿಲ್ ಮೂಟು ಗೋಬಿ ಇದೆ, ಸ್ಯಾಂಡ್ವಿಚಸ್ ಇದೆ. ಓಕೆ, ಇವನು ಗೋಬಿ ಅಂತವನೇ. ಸೊ ಇವನಿಗೆ ಗೋಬಿ ಕೊಡಿಸಿದೆ. ಸ್ಯಾಂಡ್ವಿಚ್ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಸ್ಯಾಂಡ್ವಿಚ್ ಇದೆ, ಗೋಬಿ ಇದೆ ಅಂತವನೇ. ಸೊ ಈ ಗೋಬಿ ತಿನ್ಬೇಕಾ ನೀನು? ಹೌದು. ಹಾಂ, ಓಕೆ. ಸೊ ಇವನಿಗೆ ಗೋಬಿ ಬೇಕಂತೆ, ಸೊ ಗೋಬಿ ಇಸ್ಕೊಟ್ಬಿಡ್ತೀನಿ. ನನಗಿಲ್ಲಿ ಈಗ ಅಕ್ಕಿ ರೊಟ್ಟಿ ಬೇಕು. ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ಸೀನು, ಇವನು ನಾನು ಟೀಗಿ ಪುರಿ ಬೇಕಂತೆ, ಇವನು ನಿಪ್ಪಟ್ಟು ಮಸಾಲೆ ಅಂತ. ಇಬ್ರಿಗೂ ಬೇಡ, ಡಿಫ್ರೆಂಟಾಗಿ ತಗೊಳ್ಳೋಣ ಅಂತ ಬೇಲ್ಪುರಿ ತೊಗೊಂಡಿದ್ದೀವಿ. ಹಂಗೆಲ್ಲ ಅವರೇ ಕೊಟ್ಬಿಟ್ರು ಅಂತ ಇಲ್ಲ. ರೆಡಿ ಮಾಡ್ತಾ ಇದ್ರಪ್ಪ, ಹಂಗೆ ಕೊಟ್ಟರು ಈಸ್ಕೊಬಿಟ್ಟೆ, ಇನ್ನೇನು ಮಾಡಲಿ. ಲೈಟಾಗಿ ಏನಾರ ಖಾರ ತಿನ್ನೋಣ ಅಂದರೆ ಓಕೆ. ಅವರೇ ಬೆಲೆ ಜಿಲೇಬಿ ಹೋಗೋಣ, ಬಾ ಹಂಗೆ ಬಾ. ಗ್ರೀನ್ ಕಲರ್ ಆಗಿರುತ್ತೆ ಅಂತಲ್ಲ, ಅದು ಒಂದು ಟೇಸ್ಟ್ ಆಗಿರುತ್ತೆ, ಅದೇ ಮ್ಯಾಟ್ರು. ಅಣ್ಣ ಒಂದು 2 ಜಿಲೇಬಿ ಕೊಡಿ ಅಣ್ಣ. ಇದು ಹೆಂಗೈತೆ ಗೊತ್ತಾ, ಜಿಲೇಬಿಗೆ ಈ ಅವರೇ ಬೆಳೆನ ಒಂದು ಎಸೆನ್ಸು ಇನ್ಫ್ಯೂಸ್ ಮಾಡ್ದಂಗೆ ಐತೆ ಲಿಟ್ರಲಿ. ಟೇಸ್ಟು ಲೈಟಾಗಿ ತಣ್ಣಗಾಯಿತು. ಇದು ಆ್ಯಕ್ಚುಲಿ ಬಿಸಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಿಲೇಬಿ ಓವರ್ ಸ್ವೀಟು ಜಾಸ್ತಿ ಒಂಥರ ಮಕ್ಕೊಡ್ದಂಗೆ ಐತೆ ನನಗೆ ಟೇಸ್ಟು. ಬಟ್ ಯಾ ಇಟ್ ಈಸ್ ಫೈನ್. ಅದು ಬಿಟ್ಟರೆ ಬೇರೆ ಐಟಮ್ಸ್ ಎಲ್ಲ ಚೆನ್ನಾಗೈತೆ. ಈಗ ಹಾಗೆ ನಾವು ಟುವರ್ಡ್ಸು ಬೇಕ್ರಿ ಕಡೆ ಶಿಫ್ಟ್ ಆಗೋಣ. ಬೇಕ್ರಿ ಕಡೆನ ಐಟಮ್ಸ್ ಬೇಜಾನಿದೆ. ಇವಾಗ ಬೇಕ್ರಿ ಇದೆಯಾ ಇಲ್ಲ ಅದು ಖಾಲಿ ಆಗೈತೆ ಅಂತಲೂ ಗೊತ್ತಿಲ್ಲ. ಸೊ ನೆಕ್ಸ್ಟು ಡೈರೆಕ್ಟಾಗಿ ವಿಲ್ ಗೋ ಟು ಇವರ ಬೇಕ್ರಿ ಕೌಂಟರ್. ಮಳೆ ಬರಲಿ ಬ್ರೋ, ನಾವು ಹೋಗೋಣ ಬ್ರೋ, ಬನ್ನಿ ಹಂಗೆ ಬೇಗ ಬರಪ್ಪ. ನಾನು ಮುಂದೆ ಹೋದರೂ ಇವನು ಆರಾಮಾಗಿ ಬರ್ತಾನೆ. ಸೊ ಈಗ ಒಂದು ಬೇಕ್ರಿ ಕೌಂಟ್ರಲ್ಲಿ ಲೈಕ್ ಫ್ರೆಶ್ ಐಟಮ್ ಸಿಕ್ಕವ್ರೆ. ಲೈಕ್ ಆ ಒಂದು ಆಲೂ ಬನ್ನು, ಆಮೇಲೆ ಲಾಸ್ಟ್ ಟೈಮು ಇದು ತಿಂದ್ವಿ, ಏನಪ್ಪ ಅದು ಅವರೇ ಬೇಳೆ ಖಾರ ಬಂದು ತಿಂದ್ವಿ. ಸೊ ಅವೆಲ್ಲ ಈ ಸತಿ ಇದೆಯಾ, ಐಟಮ್ಸ್ ಏನಿದೆ ನೋಡೋಣ. ಅವರೇ ಬೇಳೆ ಪಾಸ್ತಾ ಇದೆ, ಸ್ಯಾಂಡ್ವಿಚ್ ಇದೆ, ಪಫ್ಸ್ ಇದೆ, ಆಮೇಲೆ ಅವರೇ ಬೇಳೆ ಖಾರ ಬಿಸ್ಕೆಟ್ಸ್ ಇದೆ. ಸೊ ಒಂದು ಸಿಂಗಲು ಅವರೇ ಬೇಳೆ ಖಾರ ಬಿಸ್ಕೆಟ್ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಪ್ಪ. ಆ ಬಿಟ್ಸ್ ಬರ್ತಿತ್ತು ಒಂದೊಂದಾಗಿ, ಅವರೇ ಬೇಳೆ ಬಿಟ್ಸು ಕ್ವೈಟ್ ಗುಡ್. ಅದು ಅದರಲ್ಲಿ ಇವ್ರ ಹತ್ರ ಕ್ರೀಮ್ ಬನ್ನು ಐತೆ, ಅವರ ಬೇಳೆ ಕ್ರೀಮ್ ಬನ್ನು. ಆಮೇಲೆ ಈ ಕಡೆ ಬಂದರೆ ಹಿಂಗೆ ಝೂಮ್ ಹಾಕಿ ಸಿ ಎಮ್ ಇಲ್ಲಿ
ಇವರ ಅವರೇ ಬೆಳೆ ಆಲೂ ಬನ್ನು, ಎಸ್ ಅವರೇ ಬೆಳೆ ಆಲೂ ಬನ್ ಇಕ್ಕವ್ರೆ. ಇವೆಲ್ಲ ಕ್ರೀಮ್ ಬನ್ಸ್ ಇಲ್ಲಿ ನೋಡ್ತಿರ್ಬೋದು. ಕಂಪ್ಲೀಟಾಗಿ ದಿಸ್ ಆಲ್ ಥಿಂಗ್ಸ್ ಆರ್ ಲೈಕ್ ಕ್ರೀಮ್ ಬನ್ ಇಕ್ಕವ್ರೆ. ಆಮೇಲೆ ಪಾಸ್ತಾ ಇಕ್ಕವ್ರು ನೋಡಿ, ಇಲ್ಲಿ ಪಾಸ್ತಾ ಕಾರ್ನ್ ಐತೆ. ಇವೆಲ್ಲ ಬಂದು ಇಲ್ಲಿ ನಿಮಗೆ ಈ ಬೇಕ್ರಿ ಕೌಂಟರಲ್ಲಿ ಸಿಗೋ ಸ್ಟಫ್ಸ್ಗಳು. ಸೊ ಐ ಥಿಂಕ್ ಸೊ ಈಗ ಫೈನಲ್ ಆಗಿ ಇಲ್ಲಿ ಆ ಒಂದು ಖಾರ ಬನ್ನು ಆಲೂ ಬನ್ ತೊಗೊಂಡು ವಿಡಿಯೋವನ್ನು ವೈಂಡ್ ಅಪ್ ಮಾಡೋಣ. ಆಲ್ಮೋಸ್ಟ್ ಇಂಥದ್ದಿಂದ ಒಳ್ಳೆ ಫುಲ್ ಆಗೋಯ್ತು. ಈಗ ನನಗೆ ನೀವು ಕೇಳಿದ್ರೆ ಹೆಂಗೆ ಬ್ರೋ ಇತ್ತು, ಖಂಡಿತ ವರ್ತಾ ಬ್ರೋ ಅಂತ ಕೇಳ್ತೀರಲ್ಲ. ಸೊ ಡೆಫಿನೆಟ್ಲಿ ಐ ವಿಲ್ ಸೇ ವರ್ತ್ ಅಂತೀನಿ. ರೀಸನ್ ಒಂದೇ, ನೀವು ಬೆಳಗ್ಗೆ ಆರಾಮಾಗೆ ಒಂದು 10 ಗಂಟೆಯಿಂದ ಶುರು ಆಗುತ್ತೆ, 10 to 10 ಅಂತ ಟೈಮಿಂಗ್ ಸಿಕ್ಕವ್ರೆ. ಸೊ ವೀಕ್ ಡೇಸಲ್ಲಿ ಬೇಗ ಬಂದುಬಿಡಿ, ವಿತ್ ನೀವು ಫ್ರೆಂಡ್ಸು ಫ್ಯಾಮಿಲೀಸ್ ಜೊತೆ ಬಂದರೆ ಖಂಡಿತವಾಗ್ಲೂ ಇನ್ನೂ ಮಜವಾಗಿರುತ್ತೆ. ಆ ಕೈಂಡ್ ಆಫ್ ಇಲ್ಲಿ ಬಂದು ನೀವು ಲೈವ್ ಆಗಿ ಯು ಕ್ಯಾನ್ ಸಿ ವೆರೈಟೀಸ್ ಆಫ್ ಐಟಮ್ಸ್ ಇನ್ ಲೈಕ್ ಆ ಒಂದು ಅವೈಲೇಬಲ್ ಐಟಮ್ಸ್ನೆಲ್ಲ ನೋಡ್ಬೋದು ನೀವು. ಸೊ ಬಂದರೆ ಖಂಡಿತ ಅವೆಲ್ಲ ಟ್ರೈ ಮಾಡೋಕ್ಕೂ ಲೈಕ್ ವರ್ಷಕ್ಕೊಮ್ಮೆ ಬರುತ್ತಲ್ಲ, ಅದನ್ನು ಟ್ರೈ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ 2 ಇಯರ್ಸಿಂದ ಲೈಕ್ ಏನು ಆ ಒಂದು ಸ್ಟ್ರಗಲ್ಸ್ ಇವರು ಫೇಸ್ ಮಾಡಿದ್ರು, ಲೈಕ್ ಆ ಒಂದು ಆರ್ಗನೈಸಿಂಗಿಂದ ಹಿಡಿದು ಎಲ್ಲ, ಈ ವರ್ಷ ಅದನ್ನು ಸ್ವಲ್ಪ ಚೆನ್ನಾಗೇ ಮಾಡೋರೆ. ಸೊ ಯು ಹ್ಯಾವ್ ಲೈಕ್ ಲಾಟ್ ಆಫ್ ಕೌಂಟ್ರ್ ಇದೆ ನನ್ನ ಪ್ರಕಾರ. ಇಲ್ಲಿ ಬಂದು ನೋಡಿದ್ರೆ ಲಾಟ್ ಆಫ್ ಐಟಮ್ಸ್ ಸಿಕ್ಕವರಲ್ಲ, ಅದೇ ರೀತಿ ಲೈಕ್ ನೋಡೋದಕ್ಕೂ ಚೆನ್ನಾಗಿತ್ತು, ಒಂದೊಂದು ಐಟಮು ತೊಗೊಂಡಿದ್ದನ್ನೋದಕ್ಕೂ ಚೆನ್ನಾಗಿತ್ತು. ಸೊ ನಾನು ಆಲ್ಮೋಸ್ಟ್ ಇವಾಗಲೇ ಒಂದು 10 to 15 ಐಟಮ್ಸ್ ಟ್ರೈ ಮಾಡಿದೆ, ಅಷ್ಟು ಐಟಮ್ಸಿಂದ ಇಷ್ಟಲ್ಲೇ ಹೊಟ್ಟೆ ಫುಲ್ಲು. ಮಸ್ಟ್ ರೆಕಮೆಂಡೆಡ್ ವೀಡಿಯೋಲ್ಲೇ ತಿಳಿಸಿರ್ತೀನಿ, ಮತ್ತೆ ಹೇಳಬೇಕಂತ ಏನಿಲ್ಲ, ಸುಮ್ಮನೆ ಲ್ಯಾಗಿಂಗ್ ಆಗುತ್ತೆ ವೀಡಿಯೋ ಅಷ್ಟೇ. ಈ ವಿಡಿಯೋ ನೋಡ್ತಿದ್ದಲ್ಲ, ಸೊ ಇವತ್ತಿಂದ ಶುರು ಅಪ್ ಟು Jan 5th 10 ಡೇಸ್ವರೆಗೆ ಇಕ್ಕವ್ರೆ. ಸೊ ಯಾವಾಗ ಬೇಕಾದ್ರೂ ಬಂದು ನೀವು ಆರಾಮಾಗಿ ವಿಸಿಟ್ ಮಾಡಿ, ಟ್ರೈ ಮಾಡಿ. ಸೊ ಇಕ್ಕಿರೋ ಪ್ರೈಸು ಸಹ ಅಷ್ಟೇ, ಲೈಕ್ ಮಿನಿಮಲ್ ಪ್ರೈಸ್ ಇಕ್ಕವ್ರೆ, ಜಾಸ್ತಿ ಪ್ರೈಸ್ ಸಿಕ್ಕಿಲ್ಲ, ಮಿನಿಮಲ್ ಪ್ರೈಸಲ್ಲೇ ನಿಮಗೆ ಎಲ್ಲ ಐಟಮ್ಸು ಸಿಗ್ಬಿಡುತ್ತೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ದಿಸ್ ಇಸ್ ವಾಟ್ ಈಟಿಂಗ್ ಫುಡ್ ಐಟಮ್ಸ್ ಇನ್ ಮೇಲ, ಓಕೆನಾ? ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್ಕ್.